ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಕಾವು ದಿನೇ ದಿನೇ ಏರ್ತಾನೆ ಇದೆ. ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷಗಳ ಚುನಾವಣೆ ಒಂದು ಲೆಕ್ಕವಾದರೆ ಈ ಚುನಾವಣೆ ಬೇರೆಯದ್ದೇ ಲೆಕ್ಕ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಒಂದು ರೀತಿಯಾಗಿ ಆತಂಕದ ಸನ್ನಿವೇಶದಲ್ಲಿ ನಡೆಯುತ್ತೆ, ಭಯದ ವಾತಾವರಣದಲ್ಲಿ ನಡೆಯುತ್ತೆ. ಆದರೆ ಈ ಬಾರಿ ಅದಕ್ಕೆಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗ ಬ್ರೇಕ್ ಹಾಕಿದೆ. ಅದರ ಜೊತೆಯಾಗಿ BJP ಪಶ್ಚಿಮ ಬಂಗಾಳವನ್ನು ಗೆಲ್ಲೋದಕ್ಕೆ ಪ್ರತಿನಿತ್ಯ ಒಂದೊಂದು ಅಸ್ತ್ರವನ್ನು ಹುಡುಕ್ತಾ ಇದೆ. ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಅದಕ್ಕಿಂತ ಮುಂಚೆ ಮೋದಿ ಒಂದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಅಮಿತ್ ಶಾ ಒಂದು ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡಿದ್ದಾರೆ. ಸುವೇಂದು ಅಧಿಕಾರಿ ಮತ್ತೆ ಯೋಗಿ ಆದಿತ್ಯನಾಥ್ ಮಾಡೆಲ್ ಬಗ್ಗೆ ಹೇಳ್ತಾನೆ ಬರ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ಮಾಡೆಲ್, ಹಿಮಂತ ಬಿಶ್ವ ಶರ್ಮಾ ಮಾಡೆಲ್. ಇದೀಗ ಪ್ರಚಾರಕ್ಕೆ ಯೋಗಿ ಆದಿತ್ಯನಾಥ್ ರವರು ಬರಬೇಕು ಅಂತ ಹೇಳಿ ಪಟ್ಟು ಹಿಡಿತಾ ಇದ್ದಾರೆ ಸುವೇಂದು ಅಧಿಕಾರಿ. ಪಶ್ಚಿಮ ಬಂಗಾಳದ BJP ಅಧ್ಯಕ್ಷ ಮಮತಾ ಬ್ಯಾನರ್ಜಿಯನ್ನ 21ರ ಚುನಾವಣೆಯಲ್ಲಿ ನಂದಿಗ್ರಾಮದಲ್ಲಿ ಸೋಲಿಸಿದ್ರು. ಈಗ ಭವಾನಿಪುರದಲ್ಲೂ ಕೂಡ ಸೋಲಿಸುವಂತಹ ಇಚ್ಛೆಯನ್ನು ಹೊಂದಿರುವಂಥ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದಲ್ಲಿ ಯೋಗಿ ಆದಿತ್ಯನಾಥ್ ಏನಾದರೂ ಪ್ರಚಾರವನ್ನು ಮಾಡಿದ್ರೆ ಏನಾಗತ್ತೆ ಸ್ನೇಹಿತರೆ? ಮಮತಾ ಬ್ಯಾನರ್ಜಿಯ ಜನಪ್ರಿಯತೆ ಸೇರಿದಂತೆ ಠೇವಣಿ ದಿನೇ ದಿನೇ ಕುಸಿತಾ ಹೋಗ್ತಾ ಇದೆ. ಅಲ್ಲಿಂದ ಬರ್ತಾ ಇರುವಂತಹ ವರದಿಗಳು ಕೂಡ ಅದೇ ಹೇಳ್ತಾ ಇದೆ. ಆರಂಭಿಕ ದಿನಗಳಲ್ಲಿ ಸಂಖ್ಯೆಗಳು ಕಡಿಮೆ ಆಗಬಹುದು TMCಯದ್ದು, ಆದರೆ ಪುನಃ ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ರು. ಆದರೆ ಈಗ BJPಯು ಕೂಡ ಸರಳ ಬಹುಮತವನ್ನು ಪಡೆಯೋದಕ್ಕೆ ದಿನೇ ದಿನೇ ಹತ್ತಿರವಾಗ್ತಾ ಇದೆ. ಪ್ರಮುಖವಾಗಿ SIR ಪ್ರಕ್ರಿಯೆ ಒಂದಾಗಿರೋದ್ರಿಂದ ಇನ್ನು ಜನರಿಗೆ ಈ ಬಾರಿ ಒತ್ತಡವನ್ನು ಏರ್ತಾ ಇದ್ದಾರೆ TMCಯವರು. ನೀವು TMCಗೆ ಮತವನ್ನು ನೀಡಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ. ಅದರಿಂದ ಎಲೆಕ್ಷನ್ ಕಮಿಷನ್ ಆ ಒತ್ತಡವನ್ನು ಹೇರಲಿಕ್ಕೆ ಬಿಡ್ತಾ ಇಲ್ಲ. ಜನರು ಫ್ರೀಯಾಗಿ ಬಂದು ಯಾವುದೇ ಒತ್ತಡಕ್ಕೆ ಒಳಗಾಗದೆ ಮತವನ್ನು ಚಲಾಯಿಸಬೇಕು ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ನೇರವಾಗಿ ಹೇಳ್ತಾ ಇದೆ. ಸ್ವತಃ ECI ಒಂದು ಟ್ವೀಟನ್ನು ಮಾಡೋದ್ರ ಮುಖಾಂತರ TMCಗೆ ಮತ್ತು TMCಯ ಕಾರ್ಯಕರ್ತರಿಗೆ ಎಚ್ಚರಿಕೆಯನ್ನು ನೀಡಿದೆ. ಅದರ ಜೊತೆಗೆ ಈ ಬಾರಿ 700ಕ್ಕೂ ಹೆಚ್ಚು ಸಂಸ್ಥೆಗಳು ಪಶ್ಚಿಮ ಬಂಗಾಳದ ಗ್ರೌಂಡ್ನಲ್ಲಿ ಕೆಲಸ ಮಾಡ್ತವೆ. ಯಾವುದೇ ರೀತಿ ಚುನಾವಣೆಯಲ್ಲಿ ಅಕ್ರಮ ಆಗಬಾರ್ದು ಮತ್ತು ಗೊಂದಲಗಳೀಡಾಗಬಾರ್ದು ಅಂತ ಪ್ರತಿ ಬೂತ್ನಲ್ಲಿ 360 ಡಿಗ್ರಿ ಕ್ಯಾಮರಾವನ್ನು ಅಳವಡಿಸಲಾಗಿದೆ. ಸೆನ್ಸರ್ಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಇನ್ನು ಪ್ರತಿಯೊಂದು ಬೂತ್ನಲ್ಲೂ ಸಹ ಆಯಾ ಪಕ್ಷಗಳ ಪೋಲಿಂಗ್ ಏಜೆಂಟ್ಸ್ಗಳಿರ್ತಾರೆ. ಅದಕ್ಕೆ ಈ ಬಾರಿ ಎಲೆಕ್ಷನ್ ಕಮಿಷನ್ ಬ್ರೇಕ್ ಆಗಿದೆ. ಯಾವುದೇ ರೀತಿಯಾದಂತಹ ಪೋಲಿಂಗ್ ಏಜೆಂಟ್ಸ್ಗಳು ಯಾವುದೇ ಪಕ್ಷದಿಂದ BJP ಮತ್ತು TMC ಪಕ್ಷದಿಂದ ಚುನಾವಣೆ ನಡೆಯುವಂಥ ಅಂದರೆ ಮತ ಚಲಾವಣೆ ನಡೆಯುವಂಥ ಸ್ಥಳಗಳಲ್ಲಿ ಮತಗಟ್ಟೆಯ ಬಳಿ ಇರುವಂತಿಲ್ಲ. ಈ TMCಯ ಕಾರ್ಯಕರ್ತರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈ ಮತಗಟ್ಟೆಯ ಬಳಿ ಹೋಗಿ ಅವರು ವೋಟ್ ಚಲಾವಣೆ ಮಾಡಿ ಬಂದ ನಂತರ ಅಲ್ಲಿ ಒಂದು TMCಯ ವೋಟಿಂಗ್ ಬೂತ್ ಬಟನ್ ಇರುತ್ತಲ್ಲ, ಆ ಬಟನ್ನ ಮೇಲೆ ಪರ್ಫ್ಯೂಮನ್ನು ಸ್ಪ್ರೇ ಮಾಡಿ ಬರ್ತಾ ಇದ್ರು. ಆ ಪರ್ಫ್ಯೂಮ್ ಸ್ಪ್ರೇ ಮಾಡಿ ಬಂದು ಯಾರು TMCಗೆ ಮತವನ್ನು ಚಲಾಯಿಸಿದ್ದಾರೋ ಇಲ್ವೋ ಅಂತೇಳಿ ಎಲ್ಲರ ಹೆಬ್ಬೆರಳನ್ನ ಸ್ಮೆಲ್ಲನ್ನು ತೆಗೆದುಕೊಳ್ತಾ ಇದ್ರು. ಪರ್ಫ್ಯೂಮ್ ಸ್ಮೆಲ್ ಬಂದರೆ ಇವರು TMCಗೆ ಹಾಕಿದ್ದಾರೆ, ಇಲ್ಲ ಅಂದರೆ ಇವರು BJPಗೆ ಹಾಕಿದ್ದಾರೆ ಅಂತ. ಇದಕ್ಕೂ ಕೂಡ ಈ ಬಾರಿ ಬ್ರೇಕ್ ಬೀಳುತ್ತೆ. ಪೋಲಿಂಗ್ ಏಜೆಂಟ್ಸ್ಗಳಿಲ್ಲ ಅಂತ ಹೇಳಿದ್ರೆ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಇನ್ನು ಮಮತಾ ಬ್ಯಾನರ್ಜಿ ನೈಜೀರಿಯಾದಿಂದ ಕೆಲವರನ್ನ ಕರೆದುಕೊಂಡು ಬಂದು ಪ್ರಚಾರವನ್ನು ಮಾಡಿಸ್ತಾ ಇದ್ದಾರೆ. ಇವರಿಗೆ ಪಶ್ಚಿಮ ಬಂಗಾಳದಲ್ಲಿ ಯಾರಿಲ್ಲ ಅನಿಸುತ್ತೆ. ನೈಜೀರಿಯಾದಿಂದ ಪ್ರಜೆಗಳನ್ನು ಕರೆದುಕೊಂಡು ಬಂದು ಪ್ರಚಾರವನ್ನು ಮಾಡಿಸ್ತಾ ಇದ್ದಾರೆ. TMC ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನು ಕೊಡಿ ಪಶ್ಚಿಮ ಬಂಗಾಳದಲ್ಲಿ ಅಂತ. ಒಟ್ಟಾರೆಯಾಗಿ 2.4 ಲಕ್ಷ ಸಿಬ್ಬಂದಿಗಳು ವರ್ಕ್ ಮಾಡ್ತಾ ಇದ್ದಾರೆ ಗ್ರೌಂಡ್ನಲ್ಲಿ ಚುನಾವಣಾ ಆಯೋಗದ ಕಡೆಯಿಂದ. ಯಾವುದೇ ರೀತಿ ಗೊಂದಲಗಳಾಗಬಾರ್ದು ಅದು ಹೇಳಿದ್ದಾರೆ. ಒಂದು ವೇಳೆ ಯಾವುದೇ ರೀತಿ ಗೊಂದಲಗಳಾಯಿತು, ಗಲಾಟೆಗಳಾಯಿತು ಪೋಲಿಂಗ್ ಬೂತ್ ಬಳಿ ಅಂತ ಹೇಳಿದ್ರೆ ಮರು ಚುನಾವಣೆಯನ್ನು ಮಾಡ್ತೀವಲ್ಲಿ 15 ನಿಮಿಷ 360 ಡಿಗ್ರಿ ಕ್ಯಾಮ್ರಾ ಏನಾದರೂ ಕೂಡ ನಿಂತು ಹೋದ್ಬಿಟ್ರೆ
ಅಲ್ಲೂ ಕೂಡ ಚುನಾವಣೆಯನ್ನು ಮತ್ತೊಮ್ಮೆ ಮಾಡ್ತೀವಿ, ಮತದಾನನ ಮತ್ತೊಮ್ಮೆ ಮಾಡ್ತೀವಿ ಅಂತ. ಈ ಬಾರಿ ಅಂತೂ ಮಮತಾ ಬ್ಯಾನರ್ಜಿಯವರ ಆಟ ಯಾವುದೂ ಕೂಡ ನಡೀತಾ ಇಲ್ಲ. ತಮಗೆ ಬೇಕಾದಂತಹ ಅಧಿಕಾರಿಗಳನ್ನು, ಪೊಲೀಸರನ್ನು ಕೆಲವು ಪೊಲೀಸ್ ಸ್ಟೇಷನ್ಗಳಲ್ಲಿ ಮಮತಾ ಬ್ಯಾನರ್ಜಿ ಹಾಕ್ಕೊಂಡಿದ್ರು. ಅದಕ್ಕೂ ಸಹ ಎಲೆಕ್ಷನ್ ಕಮಿಷನ್ ಬ್ರೇಕ್ ಆಗಿದೆ. 170 ಪೊಲೀಸ್ ಸ್ಟೇಷನ್ಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡಿದೆ ICI. ಹಾಗಾಗಿ ಪ್ರಮುಖವಾಗಿ ಇದು ಯಾಕಂತ ಹೇಳಿದ್ರೆ, BJPಗೆ ಮತದಾನ ಮಾಡುವಂತಹ ಬೂತ್ಗಳು ಯಾವ್ದಿರ್ತವೆ, ಅಲ್ಲಿ ಅತಿ ಹೆಚ್ಚಾಗಿ ಇಲ್ಲಿ BJPಗೆ ಮತಗಳು ಬಂದಿರ್ತವೆ. ಆ ಬೂತ್ನ ಬಳಿ ಹೋಗಿ BJP ಗೆದ್ದಂಥ ಕ್ಷೇತ್ರಗಳಲ್ಲಿ TMCಯ ಕಾರ್ಯಕರ್ತರು ದಾಂಧಲೆಗಳನ್ನು ಮಾಡ್ತಾ ಇದ್ರು, ರೌಡಿಸಮ್ ತೋರಿಸ್ತಾ ಇದ್ರು. ನಂತರ ಚುನಾವಣಾ ಫಲಿತಾಂಶ ಬಂದ ನಂತರ ಇವೆಲ್ಲಕ್ಕೂ ಕೂಡ ಈ ಬಾರಿ ಬ್ರೇಕ್ ಬೀಳುತ್ತೆ. ಇದೇ ಒಂದು ಪ್ರಮುಖವಾದಂಥ ಅಂಶ. ಅಲ್ಲಿ BJPಗೆ ಮತವನ್ನು ಚಲಾಯಿಸಬೇಕು ಅಂತ ಹೇಳಿ ಮನಸ್ಸಲ್ಲಿರುತ್ತೆ. ಆದರೆ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ TMCಯ ಕಾರ್ಯಕರ್ತರ ಒತ್ತಡಕ್ಕೆ ಒಳಪಟ್ಟು TMCಗೆ ಮತವನ್ನು ಹಾಕಬೇಕಾಗತ್ತೆ. ಅದಕ್ಕಾಗಿ ಈ ಬಾರಿ ಇನ್ನೊಂದು ಐಡಿಯಾವನ್ನು ಮಾಡಿದೆ ICI. ದೊಡ್ಡ ದೊಡ್ಡ ಸಮುದಾಯಗಳು ಉಳ್ಳಂತಹ ಪ್ರದೇಶಗಳಲ್ಲಿ ಅಲ್ಲಲ್ಲೇ ಮತಗಟ್ಟೆಯನ್ನು ನಿರ್ಮಿಸಿದೆ. ಮತಗಟ್ಟೆಯ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಇನ್ನು BJP ಗೆಲುವಿನ ಹತ್ತಿರಕ್ಕೆ ಹೋಗ್ತಾ ಇದೆಯಾ ಪಶ್ಚಿಮ ಬಂಗಾಳ ಅಂಥೇಳಿ ಪ್ರಶ್ನೆ ಕೂಡ ಹೇಳುತ್ತೆ. ಇದೆಲ್ಲದಕ್ಕೂ ಕೂಡ ಮೇ 4ಕ್ಕೆ ಫಲಿತಾಂಶ ಇದೆ. ಅದಕ್ಕಿಂತ ಮುಂಚೆ ಈ ಎಕ್ಸಿಟ್ ಪೋಲ್ಗಳು ಕೂಡ ಒಂದು 50% ಹೇಳ್ತಾರೆ. ಇನ್ನು ಈ 21ರ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ ಬಂದಿತ್ತು. ಒಂದು 2-3 ಎಕ್ಸಿಟ್ ಪೋಲ್ಗಳನ್ನು ಹೊರತುಪಡಿಸಿ ಎಲ್ಲ ಎಕ್ಸಿಟ್ ಪೋಲ್ಗಳು ಸಹ BJP ಅಧಿಕಾರಕ್ಕೆ ಬರುವಂಥ ಸಾಧ್ಯತೆ ಇದೆ. 150ಕ್ಕೂ ಹೆಚ್ಚು ಸ್ಥಾನವನ್ನು BJPಗೆ ಕೊಡ್ತಾ ಇದ್ರು. ಎಕ್ಸಿಟ್ ಪೋಲ್ಗಳು ಜನರು ಮತವನ್ನು ಚಲಾಯಿಸಿ ಬಂದ ನಂತರ ಅವರ ಅಭಿಪ್ರಾಯವನ್ನು ತೆಗೆದುಕೊಳ್ತಾರೆ ಮತಗಟ್ಟೆಯ ಬಳಿ. ಅದರ ಆಧಾರದ ಮೇಲೆ ಇವರು BJP ಗೆಲ್ಲಬಹುದು ಅಂತೇಳಿ ಹೇಳ್ತಾ ಇದ್ರು. ಅಲ್ಲಿ ಜನ ಏನು ಮಾಡಿದರು, ಹೊರಗಡೆನೇ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು, ಒಳಗಡೆ TMCಗೆ ಮತವನ್ನು ಚಲಾಯಿಸಿ ಬಂದಿದ್ದೇನೆ. ಈ ರೀತಿಯಾದಂಥ ಒಂದು ಅಬ್ಸರ್ವೇಷನನ್ನು ಹೇಳ್ತಾ ಇರುವಂಥದ್ದು. ಅಲ್ಲಿ ಪೋಲಿಂಗ್ ಏಜೆಂಟ್ಸ್ಗಳ ಜೊತೆಗೆ ಈ ಪೋಲ್ ಸ್ಟಾರ್ಸ್ಗಳು ಕೂಡ ತಪ್ಪಿರುತ್ತೆ. ಬಟ್ ಈಗ ಇಷ್ಟು ಸೆಕ್ಯೂರಿಟಿಯನ್ನು ಒದಗಿಸ್ತಿದ್ದಾರೆ ಅಂತ ಹೇಳಿದ್ರೆ ಆ 21ರ ಚುನಾವಣೆ ಬಗ್ಗೆ ಕೂಡ ಪ್ರಶ್ನೆ ಮೂಡುತ್ತೆ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳ ರಣಕಣ ಆಗ್ತಾ ಇದೆ. ಈ ಪಂಚರಾಜ್ಯಗಳಲ್ಲಿ ಅತಿ ಹೆಚ್ಚು ಕುತೂಹಲ ಇರುವಂಥದ್ದು ಪಶ್ಚಿಮ ಬಂಗಾಳದ ಬಗ್ಗೆ. ಧನ್ಯವಾದ.